ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 3/12/2025 ಪ್ರಾತಃ ಕ್ಲಾಸ್ 30/6/1968. ಓಂ ನಮಃ ಶಿವಾಯ. ವಿಜಯಿ ಮಕ್ಕಳೇ, ಮಾಲೆ 8ರದ್ದಾಗಿದೆ. 4 ಜೋಡಿ ಬಾಕಿ ಮಧ್ಯದಲ್ಲಿ ಇರುವುದು ವಜ್ರ. ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. 8 ಜೋಡಿಗಳಿದ್ದಾರೆ. ಇವರ ಬಗ್ಗೆ ಹೇಳಲಾಗುತ್ತದೆ 8 ರತ್ನಗಳನ್ನು ಧರಿಸಿ ಎಂದು. ಯಾವ ಸಾಧು ಸಂತರು ಈ ಮಾಲೆಯ ರಹಸ್ಯವನ್ನು ತಿಳಿದಿಲ್ಲ. ಇವರು ಯಾರೆಂದು ಪ್ರವೃತ್ತಿ ಮಾರ್ಗವಾಗಿದೆ ಅಲ್ಲವೇ? ಆದ್ದರಿಂದ ಜೋಡಿಯಾಗುತ್ತಾರೆ. ಓಂ ನಮಃ ಶಿವಾಯ. ಯಾವಾಗ ಮಕ್ಕಳು ಮತ್ತು ತಂದೆ ಪರಸ್ಪರ ಭೇಟಿಯಾಗುತ್ತಾರೋ, ಪರಸ್ಪರ ದೃಷ್ಟಿ ಮಿಲನ ಮಾಡುತ್ತಾರೋ, ಭೇಟಿಯಾದಾಗ ಖಂಡಿತ ದೃಷ್ಟಿ ಮಿಲನವಾಗುತ್ತದೆ ಅಲ್ಲವೇ? ಆಗ ಈ ಜೀವಾತ್ಮರು ಪರಮಾತ್ಮನೊಂದಿಗೆ ದೃಷ್ಟಿ ಮಿಲನ ಮಾಡುತ್ತಾರೆ. ಅವರು ಕೂಡ ಶರೀರದಲ್ಲಿ ಕುಳಿತಿದ್ದಾರೆ. ಆಗ ಧನ್ಯ ಆಗಿ ಬಿಡುತ್ತಾರೆ. ಅದಕ್ಕಿಂತ ಮೊದಲು ಕಂಗಾಲಾಗಿದ್ದರು. ಮಕ್ಕಳು ತಿಳಿದುಕೊಂಡಿದ್ದಾರೆ, ತಂದೆ ಯಾವಾಗ ಬರುತ್ತಾರೋ ಆಗ ನಾವು ಇಡೀ ವಿಶ್ವದ ಮಾಲೀಕರಾಗುತ್ತೇವೆ. ಡ್ರಾಮಾ ಪ್ಲಾನ್ ಅನುಸಾರ 5000 ವರ್ಷಗಳ ಹಿಂದೆ ಸಿಕ್ಕಂತೆ ನಿಮಗೆ ಈ ತಂದೆ ಸಿಕ್ಕಿದ್ದಾರೆ ಮತ್ತು ನಾವು ಈಗ ವಿಶ್ವದ ಮಾಲೀಕರಾಗುತ್ತೇವೆ ಎಂದು ನೀವು ಅಂತರಂಗದಲ್ಲಿ ತಿಳಿದುಕೊಂಡಿದ್ದೀರಿ. ಇದಕ್ಕೆ ಸಂತುಷ್ಟ ಎಂದು ಹೇಳಲಾಗುತ್ತದೆ. ನೀವು ಪ್ರತಿ 5000 ವರ್ಷಗಳ ನಂತರ ತಂದೆಯೊಂದಿಗೆ ದೃಷ್ಟಿ ಮಿಲನ ಮಾಡಿ ಸಂತುಷ್ಟ ಆಗುತ್ತೀರಿ. ನಂತರ ಅರ್ಧ ಕಲ್ಪದ ನಂತರ ಯಾವಾಗ ರಾವಣನ ರಾಜ್ಯವಿರುತ್ತದೆಯೋ ಆಗ ಆ ಸಂತುಷ್ಟತೆ ಆಗುವುದು ಶುರುವಾಗುತ್ತದೆ. ಇದೊಂದು ಆಟವಾಗಿದೆ. ಇದು ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳಬೇಕು. ಇದೇನು ಹೊಸ ಮಾತಲ್ಲ, ಒಂದೇ ಅಕ್ಷರದಿಂದ ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ. ಆ ಆಟವನ್ನು ಹೇಳುವುದರಲ್ಲಿ ಎಷ್ಟೊಂದು ಸಮಯ ಹಿಡಿಯುತ್ತದೆ. ಇದು ಒಂದು ಅಕ್ಷರದ ಮಾತಾಗಿದೆ. ತಂದೆ ಸಿಕ್ಕಿದರೆ ಖಂಡಿತ ಬೇಹದ್ದಿನ ಮಾಲೀಕತನ ಸಿಗುತ್ತದೆ. ನಿಶ್ಚಯ ಬುದ್ಧಿಯವರು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆಯುತ್ತಾರೆ. ಸಂಶಯ ಬುದ್ಧಿಯವರು ವಿಜಯ ಪಡೆಯಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಸಮಯ ವ್ಯರ್ಥ ಮಾಡಿದ್ದೀರಿ. ಹಣ ಖರ್ಚು ಮಾಡಿ ವ್ಯರ್ಥವಾಗಿ ಕಳೆದುಕೊಂಡಿದ್ದೀರಿ ಎಂಬುದು ತಂದೆಗೆ ತಿಳಿದಿದೆ. ನೀವು ವಿಶ್ವದ ಮಾಲೀಕರಾಗಿದ್ದೀರಿ. ನಂತರ ಈ ರೀತಿ ಚಕ್ರವನ್ನು ಸುತ್ತಿದಿರಿ. ಇದನ್ನು ಕೂಡ ಬುದ್ಧಿಯಲ್ಲಿ ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ನಾವು 84ರ ಚಕ್ರವನ್ನು ಸುತ್ತಿದೆವು. ನಮ್ಮ ಗತಿ ಹೀಗಾಗಿದೆ. ಮತ್ತೆ ಈಗ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಅವರು ದೃಷ್ಟಿಯಿಂದಲೇ ಸಂತುಷ್ಟ ಮಾಡುತ್ತಾರೆ ಮತ್ತು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಚಕ್ರವನ್ನು ತಿರುಗಿಸಬೇಕು. ಇದರಲ್ಲಿ ಗೊಂದಲಗೊಳ್ಳುವ ಮಾತೇ ಇಲ್ಲ. ತಂದೆ ಸಿಕ್ಕಿದರು ಎಂದು ನಿಶ್ಚಯವಾಯಿತೆಂದರೆ ಆಸ್ತಿಯ ಮೇಲೂ ನಿಶ್ಚಯವಾಯಿತು ಎಂದರ್ಥ. ತಂದೆಯ ಮೇಲೆಯೇ ಸಂಶಯವಿದ್ದರೆ ಆಸ್ತಿ ಸಿಗುವುದಾದರೂ ಹೇಗೆ? ಇದು ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಮತ್ತು ಬೇರೆ ಯಾವುದೇ ಶಾಸ್ತ್ರ ಇತ್ಯಾದಿಗಳಲ್ಲಿ ಸಹಜ ರಾಜಯೋಗದ ಮಾತಿಲ್ಲ. ಅಂತಹ ಯಾವುದೇ ವೇದ ಶಾಸ್ತ್ರ ಗ್ರಂಥ ಇತ್ಯಾದಿಗಳಿಲ್ಲ. ಒಂದೇ ಗೀತೆಯು ಸರ್ವಶಾಸ್ತ್ರಮಯಿ ಶಿರೋಮಣಿ ಎಂದು ಹಾಡಲ್ಪಟ್ಟಿದೆ. ಶ್ರೇಷ್ಠಾತಿ ಶ್ರೇಷ್ಠ ಶ್ರೀಮದ್ ಭಗವದ್ಗೀತೆ ಎಂದು ಹೇಳಲಾಗುತ್ತದೆ. ಬಾಕಿ ಎಲ್ಲವೂ ರಚನೆಯಾಗಿವೆ. ತಂದೆ ರಚಯಿತ. ನಿಮಗೆ ಏನನ್ನು ತಿಳಿಸುತ್ತಾರೋ ಅದರಿಂದ ನೀವು ಪ್ರಾರಬ್ಧವನ್ನು ಪಡೆಯುತ್ತೀರಿ. ನಂತರ ಅಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಗಳು ಇರುವುದೇ ಇಲ್ಲ. ಈ ಎಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿವೆ. ಇವುಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಆ ಶಾಸ್ತ್ರಗಳನ್ನು ಕೂಡ ಮನುಷ್ಯರೇ ಮಾಡುತ್ತಾರೆ. ಭಗವಂತನೇನು ಮಾಡುವುದಿಲ್ಲ. ಭಗವಂತ ಯಾವಾಗಲಾದರೂ ಕೈಯಲ್ಲಿ ಶಾಸ್ತ್ರ ಇತ್ಯಾದಿಗಳನ್ನು ತೆಗೆದುಕೊಳ್ಳುತ್ತಾರೆಯೇ? ಅವರಿಗೆ ಯಾರಾದರೂ ಗುರು ಟೀಚರ್ ಇದ್ದಾರೆಯೇ? ಇವರಂತೂ ಸುಪ್ರೀಂ ಜ್ಞಾನದ ಸಾಗರ ಆಗಿದ್ದಾರೆ. ಇದನ್ನು ನೀವು ಈಗ ತಿಳಿದುಕೊಳ್ಳುತ್ತೀರಿ ಮತ್ತು ಬೇರೆ ಯಾವ ವಿದ್ವಾಂಸರು, ಆಚಾರ್ಯರು, ಪಂಡಿತರು ಇತ್ಯಾದಿ ಏನನ್ನೂ ತಿಳಿದಿಲ್ಲ. ಇವರೂ ಕೂಡ ಕವಡೆಗೆ ಸಮಾನವಾಗಿದ್ದರೂ ಈ ರಥ ಏನಿದೆ ಇದು ಅನೇಕ ಜನ್ಮಗಳ ಅಂತ್ಯದಲ್ಲಿ ಕವಡೆಗೆ ಸಮಾನವಾಗಿ ಬಿಟ್ಟಿದೆ.
ನಂತರ ಇವರು ಮೊದಲ ನಂಬರ್ಗೆ ಹೋಗಬೇಕಿದೆ. ಆದ್ದರಿಂದ ಇವರಲ್ಲಿಯೇ ಪ್ರವೇಶ ಮಾಡಬೇಕಿದೆ. ಈ ಡ್ರಾಮಾ ಬದಲಾಗಲು ಸಾಧ್ಯವಿಲ್ಲ. ಹೇಗೆ ಲೌಕಿಕ ತಂದೆಯ ಆಸ್ತಿಯನ್ನು ಪಡೆಯುವುದರಲ್ಲಿ ನಿಶ್ಚಯವಿರುತ್ತದೆ ಅಲ್ಲವೇ? ಮಗು ಹುಟ್ಟಿದ ತಕ್ಷಣ ಆಸ್ತಿಯ ಹಕ್ಕುದಾರನಾಗುತ್ತಾನೆ. ಇದು ಕೂಡ ಹಾಗೆಯೇ ಇದೆ. ಇಲ್ಲಿ ಕುಮಾರ ಕುಮಾರಿಯರು ಇಬ್ಬರೂ ಆಸ್ತಿಯನ್ನು ಪಡೆಯಬಹುದು. ಆತ್ಮನು ತಂದೆಯನ್ನು ಗುರುತಿಸಿದರೆ ಆಸ್ತಿಗೆ ಹಕ್ಕುದಾರನಾದಂತೆ. ಆತ್ಮಗಳೆಲ್ಲರೂ ಬಾಯಿ ಅಂದರೆ ಸಹೋದರರು ಆಗುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮನ್ನು ನೀವು ಸಹೋದರ ಎಂದು ತಿಳಿದುಕೊಳ್ಳಿರಿ. ಇಲ್ಲದಿದ್ದರೆ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಹೇಗೆ ಪಡೆಯುತ್ತೀರಿ? ಎಲ್ಲರ ಕಲ್ಯಾಣ ಅಥವಾ ಸದ್ಗತಿ ಈಗಲೇ ಆಗುತ್ತದೆ. ಇದರಲ್ಲಿ ಗೊಂದಲಗೊಳ್ಳುವ ಅಥವಾ ಏನನ್ನಾದರೂ ಕೇಳುವ ಅವಶ್ಯಕತೆಯೇ ಇಲ್ಲ. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಎಷ್ಟೇ ಓದಿದ್ದರೂ ಬರೆದಿದ್ದರೂ ಅದನ್ನು ತಂದೆಯ ಮುಂದೆ ಹೇಳಬೇಡಿ. ತಂದೆ ಒಂದೇ ಅಕ್ಷರದಲ್ಲಿ ತೃಪ್ತ ಮಾಡಿಬಿಡುತ್ತಾರೆ. ಹೇ ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ತಂದೆ ಸೃಷ್ಟಿಯನ್ನು ಬದಲಾಯಿಸುವವರಾಗಿದ್ದಾರೆ ಎಂದು ಮಕ್ಕಳಿಗೆ ತಿಳಿದಿದೆ. ಹೊಸ ಸೃಷ್ಟಿಯನ್ನು ರಚಿಸುವವರಾಗಿದ್ದಾರೆ. ಹಳೆಯ ಪ್ರಪಂಚವು ಮುಗಿಯಲಿಕ್ಕಿದೆ, ಅಂದರೆ ಸಮಾಪ್ತಿಯಾಗಲಿದೆ. ತಿಳಿದುಕೊಂಡಿದ್ದೀರಿ, ಆದರೂ ತಂದೆಯನ್ನು ಮರೆತು ಬಿಡುತ್ತೀರಿ. ಆದ್ದರಿಂದ ತಂದೆಗೂ ಇಲ್ಲಿ ನಿಲ್ಲಬೇಕಾಗುತ್ತದೆ. ಇಲ್ಲದಿದ್ದರೆ ಇದು ತುಂಬ ಸಹಜವಾಗಿದೆ. ತಂದೆಯ ಪರಿಚಯವೂ ಸಿಕ್ಕಿತು. 84 ಜನ್ಮಗಳ ಚಕ್ರವನ್ನು ತಿಳಿಸಲಾಯಿತು. ಇಷ್ಟೇ ಸಾಕಲ್ಲವೇ? ನಾನು ಹೋಗಿಬಿಡಬೇಕಿತ್ತು, ಆದರೆ ನಿಮ್ಮೊಂದಿಗೆ ಮಾಯೆಯ ಯುದ್ಧವಿದೆ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ಗಳಿಗೆಗೂ ಮರೆತು ಬಿಡುತ್ತೀರಿ. ನಾನು ಹೋಗಿ ಮತ್ತೆ ಗಳಿಗೆಗೂ ಬರಲೇ? ಆದ್ದರಿಂದ ನಾನು ಹೋಗುವುದೇ ಇಲ್ಲ, ನಿಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಮಕ್ಕಳೊಂದಿಗೆ ಪ್ರೀತಿ ಇದೆ ಅಲ್ಲವೇ? ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ನಾನು ಇದನ್ನು ನಿಶ್ಚಯ ಮಾಡುತ್ತೇನೆ, ಏಕೆಂದರೆ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಆ ಹಠಯೋಗ ಇತ್ಯಾದಿಗಳೇ ಸಂಪೂರ್ಣ ಬೇರೆ. ಅದು ಶರೀರದ ಆರೋಗ್ಯಕ್ಕಾಗಿ ಇರುತ್ತದೆ. ವ್ಯಾಪಾರ, ವ್ಯವಹಾರ ಇತ್ಯಾದಿಗಳನ್ನು ಬಿಟ್ಟು ಬಿಡಿ ಎಂದು ತಂದೆ ಹೇಳುವುದಿಲ್ಲ. ಅದನ್ನೂ ಕೂಡ ಮಾಡಿ. ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ಉಳಿದೆಲ್ಲರ ನೆನಪನ್ನು ಮರೆತು ಬಿಡಿ. ಮನೆಯಲ್ಲಿಯೇ ಇರಿ, ಊಟ ಪಾನೀಯ ಎಲ್ಲವನ್ನೂ ಮಾಡಿ. ಮೊದಲನೆಯದು ಪವಿತ್ರವಾಗಿರಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಊಟ ತಿಂಡಿ ದೇವತೆಗಳಂತೆ ಇಟ್ಟುಕೊಳ್ಳಿ. ದೇವತೆಗಳ ಮುಂದೆ ಎಂದಾದರೂ ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳನ್ನು ನೈವೇದ್ಯಕ್ಕೆ ಇಡುತ್ತೀರಾ? ಚಹಾವನ್ನು ಸಹ ಇಡುವುದಿಲ್ಲ ನೈವೇದ್ಯಕ್ಕೆ. ಇಲ್ಲಿ ನೋಡಿ, ಚಳಿ ಇರಲಿ ಅಥವಾ ಸೆಕೆ ಇರಲಿ, ಚಹಾ ಅಂತೂ ಖಂಡಿತ ಕುಡಿಯುತ್ತಾರೆ. ಕೆಲವರು 50 ಕಪ್ ಚಹಾ ಕುಡಿಯುವವರು, 50 ಸಿಗರೆಟ್ ಸೇದುವವರು ಕೂಡ ಇದ್ದಾರೆ. ಕೆಲವರಿಗೆ ಒಂದೊಂದು ಅಭ್ಯಾಸ ಬಿದ್ದು ಬಿಡುತ್ತದೆ. ರಾವಣನ ರಾಜ್ಯದಲ್ಲಿಯೇ ನಿಮ್ಮ ಗತಿ ಹೀಗಾಗಿದೆ ಎಂದು ತಂದೆ ತಿಳಿಸಿದ್ದಾರೆ. ಮೊಟ್ಟ ಮೊದಲು ನಾವು ಸರ್ವಗುಣ ಸಂಪನ್ನ ದೇವತೆಗಳಾಗಿದ್ದೆವು, ನಂತರ ಕೆಳಗೆ ಇಳಿದೆವು. ಇದನ್ನು ತಿಳಿದುಕೊಳ್ಳುವುದು ತುಂಬ ಸಹಜವಾಗಿದೆ. ಕೆಲವರು ನೆಪ ಹೇಳುತ್ತಾರೆ, ಸಿಗರೇಟ್ ಇಲ್ಲದೆ ನಮ್ಮ ಹೊಟ್ಟೆ ಹೀಗಾಗುತ್ತದೆ ಎಂದು. ಈ ತೊಂದರೆ ಆಗುತ್ತದೆ? ಏನೂ ಆಗುವುದಿಲ್ಲ. ಯಾರಿಗಾದರೂ ಕಾಯಿಲೆ ಇತ್ಯಾದಿ ಇದ್ದರೆ ವೈದ್ಯರು ಕೂಡ ಔಷಧಿ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಇದು ಅಂತಿಮ ಜನ್ಮವಾಗಿದೆ. ಲೆಕ್ಕಾಚಾರವನ್ನೆಲ್ಲ ಇಲ್ಲಿಯೇ ಚುಕ್ತ ಮಾಡಿಕೊಂಡು ನಂತರ ರೋಗಮುಕ್ತರಾಗಿ ಬಿಡುತ್ತೀರಿ. ಈ ಭಾರತ ಯಾವಾಗ ಸ್ವರ್ಗವಾಗಿತ್ತೋ ಆಗ ಎಷ್ಟು ಆರೋಗ್ಯವಂತ, ಸಿರಿವಂತ, ಪವಿತ್ರವಾಗಿತ್ತು. ಯೋಚನೆ ಮಾಡಿ, ಇಲ್ಲಿಗೆ 5000 ವರ್ಷಗಳ ಹಿಂದೆ ನಿಮ್ಮ ಬಳಿ ಎಷ್ಟು ಅಪಾರ ಧನವಿತ್ತು. ನೀವೇ ವಿಶ್ವದ ಮಾಲೀಕರಾಗಿದ್ದೀರಿ. ಎಷ್ಟು ಸಾಹುಕಾರರಾಗಿದ್ದೀರಿ. ನಿಶ್ಚಯವೂ ಆಯಿತು. ಪುರುಷಾರ್ಥವನ್ನೂ ಮಾಡುತ್ತೀರಿ. ನಾವೀಗ ತಮೋ ಪ್ರಧಾನರಾಗಿದ್ದೇವೆ.
ಡ್ರಾಮಾ ಪ್ಲಾನ್ ಅನುಸಾರ ಈಗ ಮತ್ತೆ ನಾವು ಸತೋಪ್ರಧಾನರಾಗುವುದು ಹೇಗೆ? ತಂದೆಯಂತೂ ತುಂಬ ಸಹಜ ಉಪಾಯವನ್ನು ಹೇಳುತ್ತಾರೆ. ನೀವು ದೇವತೆಯಾಗಲೇಬೇಕು. ಶ್ರೀಮತದಂತೆ ಖಂಡಿತ ಪುರುಷಾರ್ಥ ಮಾಡುತ್ತೀರಿ. ಒಂದು ವೇಳೆ ಪುರುಷಾರ್ಥ ಮಾಡದಿದ್ದರೆ ಪದವಿ ಕಡಿಮೆಯಾಗುತ್ತದೆ. ಇದನ್ನು ತಂದೆ ತಿಳಿಸುತ್ತಾರೆ. ನೀವು ಆತ್ಮ ಖಂಡಿತ ಆಗಿದ್ದೀರಿ. ಮೊದಲು ನೀವು ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ. ನಂತರ ಡ್ರಾಮಾ ಪ್ಲಾನ್ ಅನುಸಾರ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ. 84 ಜನ್ಮಗಳನ್ನು ತೆಗೆದುಕೊಂಡು ನೀವು ಪಾತ್ರ ಅಭಿನಯಿಸುತ್ತೀರಿ. ಈಗ ಈ ವೃಕ್ಷವು ಜಡ್ಜಡೀಭೂತವಾಗಿದೆ. ಈ ಇಡೀ ವಿಶ್ವವೇ ಹಳೆಯದಾಗಿದೆ. ಮೊಟ್ಟ ಮೊದಲು ಹೊಸ ವಿಶ್ವ ಅರ್ಥಾತ್ ಹೊಸ ಜಗತ್ತು ಪ್ರಪಂಚವಿತ್ತು. ಈ ಲಕ್ಷ್ಮೀನಾರಾಯಣರು ರಾಜ್ಯಭಾರ ಮಾಡುತ್ತಿದ್ದರು. ತಂದೆ ನೆನಪು ಮಾಡಿಸುತ್ತಾರೆ, ಮಕ್ಕಳೇ ನೀವೇ ಅಲ್ಲಿದ್ದೀರಿ. ನೀವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈಗ ಮತ್ತೆ ನಿಮಗೆ ಸಿಕ್ಕಿದ್ದೇನೆ. ಕಲ್ಪವೂ ಸಿಗುತ್ತೇನೆ. ಈಗ ನೀವು ಮಕ್ಕಳಿಗೆ ನಿಮ್ಮ ಕಳೆದುಕೊಂಡ ರಾಜ್ಯ ಸಿಕ್ಕಿದೆ. ಮಾಯಾ ರಾವಣನು ಅರ್ಧ ಕಲ್ಪದವರೆಗೆ ನಿಮ್ಮ ರಾಜ್ಯವನ್ನು ಕಸಿದುಕೊಂಡಿದ್ದನು. ಈಗ ಮತ್ತೆ ಅದರ ಮೇಲೆ ವಿಜಯಿಗಳಾಗಿ ಅದರಲ್ಲಿ ಖರ್ಚು ಇತ್ಯಾದಿ ಏನೂ ಇಲ್ಲ. ರಾವಣನು ನಿಮ್ಮಿಂದ ರಾಜ್ಯವನ್ನು ಕಸಿದುಕೊಂಡಾಗ ಕೂಡ ಯಾವುದೇ ಖರ್ಚು ಅಥವಾ ಯುದ್ಧ ಇತ್ಯಾದಿ ಆಗಿರಲಿಲ್ಲ. ಏನೂ ಇಲ್ಲ. ಕೇವಲ ದೈವಿ ಗುಣವುಳ್ಳವರು ಬದಲಾಗಿ ಅಸುರಿ ಗುಣವುಳ್ಳವರಾಗಿ ಬಿಟ್ಟಿರಿ. ಅದು ಅಸುರಿ ಸಂಪ್ರದಾಯ ಆಗಿದೆ. ನೀವು ದೈವಿ ಸಂಪ್ರದಾಯದವರು. ಶಾಸ್ತ್ರಗಳಲ್ಲಿ ದೇವತೆಗಳು ಮತ್ತು ಅಸುರರ ಯುದ್ಧವನ್ನು ತೋರಿಸಿದ್ದಾರೆ. ಆ ರೀತಿಯ ಮಾತಂತೂ ಇಲ್ಲ. ನಿಮ್ಮ ಯುದ್ಧವಿರುವುದೇ ಮಾಯೆಯ ಜೊತೆಗೆ. ತಂದೆ ಹೇಳುತ್ತಾರೆ, ನಾನು ಎಷ್ಟು ಸಹಜವಾಗಿ ಹೇಳುತ್ತೇನೆ, ಆದರೂ ನೀವು ಮರೆತು ಬಿಡುತ್ತೀರಿ. ಈ ಶಿಕ್ಷಣದಿಂದ ನೀವು ಮನುಷ್ಯರಿಂದ ದೇವತೆ, ಡಬಲ್ ಕಿರೀಟಧಾರಿಗಳಾಗುತ್ತೀರಿ. ನೆನಪಿನಿಂದ ನಿಮ್ಮ ಬಳಿ ಲೈಟ್ ಬರುತ್ತದೆ ಮತ್ತು ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಡಬಲ್ ಕಿರೀಟಧಾರಿಗಳಾಗುತ್ತೀರಿ. ಉಳಿದಂತೆ ತಂದೆ ಯಾವುದೇ ಆಶೀರ್ವಾದ ಇತ್ಯಾದಿ ಕೊಡುವುದಿಲ್ಲ. ಶಿಕ್ಷಣದಿಂದ ಪದವಿ ಪಡೆಯಬೇಕಾಗಿದೆ. ಧನವಾನ್ ಭವ, ಆಯುಷ್ವಾನ್ ಭವ ಎಂದು ಹೇಳುವುದಿಲ್ಲ. ಇಲ್ಲ, ಇದೊಂದು ಶಿಕ್ಷಣವಾಗಿದೆ. ಇದರಲ್ಲಿ ಯಾವುದೇ ಖರ್ಚಿಲ್ಲ. ಬಹಳ ಬಡವರು ಬರುತ್ತಾರೆ. ಅವರು ಏನು ಖರ್ಚು ಮಾಡುತ್ತಾರೆ? ಬಹಳ ಬಡವರು ಸಾಹುಕಾರರಿಗಿಂತಲೂ ಶ್ರೇಷ್ಠರಾಗಿ ಮುಂದೆ ಹೋಗುತ್ತಾರೆ. ಅವರ ಬಳಿ ಏನೂ ಇಲ್ಲ. ಆದ್ದರಿಂದ ರಿಟರ್ನ್ನಲ್ಲಿ ಎಲ್ಲವೂ ಸಿಗುತ್ತದೆ. ಅದನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ ವಿಷಯ ಅಂತೂ ಒಂದೇ ಆಗಿದೆ, ಆಲಫ್ನದು. ನಂತರ ಬೇ ಅರ್ಥಾತ್ ಆಸ್ತಿಯ ಬಾಲ ಜೋತು ಬಿದ್ದಿದೆ. ಇದನ್ನಂತೂ ಯಾರಾದರೂ ತಿಳಿದುಕೊಳ್ಳುತ್ತಾರೆ. ವಿಶ್ವದ ಮಾಲೀಕತನದ ಬಾಲ ಜೋತು ಬಿದ್ದಿದೆ, ಅಂದರೆ ಪಡೆದುಕೊಳ್ಳಬೇಕಾಗಿದೆ. ಎಷ್ಟು ಸಹಜವಾಗಿದೆ. ಆದರೂ ನೀವು ಮರೆತು ಬಿಡುತ್ತೀರಿ. ಆಗ ಏನಾಗುತ್ತದೆ? ಒಂದಲ್ಲ ಒಂದು ವಿಕಾರಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಎಲ್ಲಕ್ಕಿಂತ ಹೆಚ್ಚು ತೀಕ್ಷ್ಣವಾದುದು ಕಾಮ ಮಹಾಶತ್ರು. ಬಾಬನಿಗೆ ಪತ್ರ ಬರೆಯುತ್ತಾರೆ, ಬಾಬಾ ನಾವು ಸೋತು ಬಿಟ್ಟೆವು. ಬಾಬಾ ಹೇಳುತ್ತಾರೆ, ನಾನು ಬಂದಿದ್ದೇನೆ ನಿಮ್ಮನ್ನು ಸುಂದರ ಮಾಡಲು. ನೀವು ಮತ್ತೆ ಶ್ಯಾಮ ಆಗಿ ನಿಮ್ಮ ಮುಖ ಕಪ್ಪು ಮಾಡಿಕೊಳ್ಳುತ್ತೀರಿ. ಮುಖ ಕಪ್ಪು ಮಾಡಿಕೊಳ್ಳುವುದರಿಂದ ನಿಮ್ಮ ಸಂಪಾದನೆ ಎಲ್ಲವೂ ನಾಶ ಆಗಿಬಿಡುತ್ತದೆ. ಮತ್ತೆ ಪುರುಷಾರ್ಥ ಮಾಡಬೇಕಾಗುತ್ತದೆ. ನಾನು ಬಂದಿರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡಲು. ಬಚ್ಚಾ ಬಾದಶಾ ಶೇರ್ ವಜೀರ್ ಎನ್ನುವ ಕಥೆಯೂ ಇದೆ ಅಲ್ಲವೇ? ನಂಬರ್ 1 ಬಚ್ಚ, ನಂಬರ್ 1 ಮಗ, ರಾವಣನ ಮಗ, ಮಾಲೀಕನ ಮಗ ಅಂದರೆ ಕಾಮ. ಕ್ರೋಧವು ಮಂತ್ರಿಯಾಗಿದೆ. ಕ್ರೋಧದಿಂದ ತಾವೂ ಸುಡುತ್ತಾರೆ, ಬೇರೆಯವರನ್ನೂ ಸುಡುತ್ತಾರೆ. ಕಾಮ ವಿಕಾರ ಬಹಳ ಕಠಿಣವಾಗಿದೆ. ಸೂರದಾಸನ ಕಥೆಯೂ ಇದೆ. ಹಾವನ್ನು ಹಗ್ಗ ಎಂದು ತಿಳಿದುಕೊಂಡು ಮೇಲೆ ಹೋದನು, ವಿಕಾರದಲ್ಲಿ ಬಿದ್ದನು.
ನಂತರ ಅವನಿಗೆ ಅರ್ಥವಾಯಿತು ನಾನು ಎಷ್ಟು ಪಾಪಾತ್ಮನಾಗಿ ಬಿಟ್ಟೆ ಎಂದು. ನಂತರ ಅವನು ತನ್ನ ಕಣ್ಣುಗಳನ್ನೇ ತೆಗೆದು ಹಾಕಿದನು. ತಂದೆ ಹೇಳುತ್ತಾರೆ, ಕಣ್ಣುಗಳು ತುಂಬ ಮೋಸ ಮಾಡುವಂಥವಾಗಿವೆ. ಆದ್ದರಿಂದ ನಾನು ಈ ಕಣ್ಣುಗಳನ್ನು ತೆಗೆದು ಜ್ಞಾನದ 3ನೇ ನೇತ್ರ ನೀಡಿ ತ್ರಿನೇತ್ರಿಯನ್ನಾಗಿ ಮಾಡುತ್ತೇನೆ. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ನಾವೆಲ್ಲರೂ ಸಹೋದರರಾಗಿದ್ದೇವೆ. ಆಗ ಶರೀರದ ಭಾನ ಇರುವುದಿಲ್ಲ. ಇದೇ ಬಹಳ ದೊಡ್ಡ ಗುರಿಯಾಗಿದೆ. ಇದರಲ್ಲಿ ಪುರುಷಾರ್ಥ ಬಹಳ ಚೆನ್ನಾಗಿರಬೇಕು. ಯಾರಾದರೂ ಪೂರ್ಣ ಪುರುಷಾರ್ಥ ಮಾಡಲು ಸಾಧ್ಯವಾಗದಿದ್ದರೂ ಸ್ಕೂಲ್ಗಂತೂ ಬರಬಹುದು ಅಲ್ಲವೇ? ಅಂದರೆ ಬಾಬಾ ಹೇಳಿದ ರೀತಿಯಲ್ಲಿ ನಮಗೆ ಪೂರ್ಣ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಕ್ಲಾಸಿಗೆ ಬರ್ಬೋದು, ಮುರಳಿ ಕೇಳ್ಬೋದು. ಶಾಲೆಯಲ್ಲಿ ಕೆಲವೊಬ್ಬರಿಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತದೆ. ಯಾರು ಚೆನ್ನಾಗಿ ಪಾಸ್ ಆಗುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ. ಇವರೇ ಲಕ್ಷ್ಮೀ ನಾರಾಯಣರು. ಇವರಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಅಲ್ಲವೇ? ಬಾಬಾ ತಿಳಿಸಿದ್ದಾರೆ, ಮಾಲೆ 8ರದ್ದಾಗಿದೆ, 4 ಜೋಡಿ, ಬಾಕಿ ಮಧ್ಯದಲ್ಲಿ ಇರುವುದು ವಜ್ರ. ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. 8 ಜೋಡಿಗಳಿದ್ದಾರೆ. ಇವರ ಬಗ್ಗೆ ಹೇಳಲಾಗುತ್ತದೆ, 8 ರತ್ನಗಳನ್ನು ಧರಿಸಿ ಎಂದು. ಯಾವ ಸಾಧು ಸಂತರು ಈ ಮಾಲೆಯ ರಹಸ್ಯವನ್ನು ತಿಳಿದಿಲ್ಲ. ಇವರು ಯಾರೆಂದು ಪ್ರವೃತ್ತಿ ಮಾರ್ಗವಾಗಿದೆ ಅಲ್ಲವೇ? ಆದ್ದರಿಂದ ಜೋಡಿಯಾಗುತ್ತಾರೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ. ಉಳಿದವರು ಪ್ರಜೆಗಳು. ಎಲ್ಲರಿಗೂ ಇದೇ ಸಂದೇಶ ನೀಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ. ನೀವು ಪೈಗಂಬರ್ ಮೆಸೆಂಜರ್ ಆಗಿದ್ದೀರಿ ಅಲ್ಲವೇ? ಎಲ್ಲರಿಗೂ ಇದೇ ಸಂದೇಶ ನೀಡಿರಿ. ಬೇರೆ ಯಾರು ಪೈಗಂಬರ್ ಅಲ್ಲ, ಮೆಸೆಂಜರ್ ಅಲ್ಲ, ಗುರುವೂ ಅಲ್ಲ. ಇವರು ನಾನಕರನ್ನು, ಕ್ರೈಸ್ಟ್ ಇತ್ಯಾದಿಗಳನ್ನು ಗುರು ಎಂದು ತಿಳಿದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಅವರಿಗೆ ತಂದೆ ಎಂದು ಹೇಳಲಾಗುವುದಿಲ್ಲ. ತಂದೆ ರಚಯಿತ ಒಬ್ಬರೇ ಆಗಿದ್ದಾರೆ. ತಂದೆಯೇ ಹಳೆಯ ಪ್ರಪಂಚವನ್ನು ಬದಲಾಯಿಸುತ್ತಾರೆ. ತಂದೆ ಬರುವುದೇ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಮಾಡಿಸಲು. ಇದು ಸಂಪೂರ್ಣ ಸ್ಪಷ್ಟವಾಗಿದೆ. ಹೊಸ ಪ್ರಪಂಚ ತಯಾರಾಗಬೇಕಾದ ಸಮಯದಲ್ಲೇ ಅವರು ಬರುತ್ತಾರೆ. ತ್ರಿಮೂರ್ತಿಯ ಚಿತ್ರವನ್ನು ಮಾಡಿದ್ದಾರೆ, ಆದರೆ ಅದರಲ್ಲಿ ತಂದೆಯನ್ನು ತೋರಿಸಿಲ್ಲ. ಬ್ರಹ್ಮ, ವಿಷ್ಣು, ಶಂಕರ ರಚನೆಯನ್ನು ತೋರಿಸಿದ್ದಾರೆ. ರಚಯಿತ ಇಲ್ಲ. ಬ್ರಹ್ಮ, ವಿಷ್ಣು, ಶಂಕರರಿಗೂ ರಚಯಿತ ಬೇಕಲ್ಲವೇ? ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆ ರಚಯಿತ ಆಗಿದ್ದಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾರೆ. ಆದ್ದರಿಂದ ಇವರನ್ನು ಭಗವಂತ ಎಂದು ಕರೆಯಲಾಗುವುದಿಲ್ಲ. ಬ್ರಹ್ಮನ ಕಾರ್ಯದ ಬಗ್ಗೆ ತಿಳಿಸಲಾಗಿದೆ. ತಂದೆ ಹೇಳುತ್ತಾರೆ, ನಾನು ಇವರ ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ. ಹಾಗಾದರೆ ಇವರು ಭಗವಂತನಾದರೆ, ದೇವತೆಯಾದರೆ ಏನೂ ಇಲ್ಲ. ಇವರಂತೂ ಪತಿತ. ನೀವು ಕರೆಯುವುದೇ ಪತಿತ ಪ್ರಪಂಚದಲ್ಲಿ. ಆದ್ದರಿಂದ ಪತಿತ ಶರೀರದಲ್ಲಿಯೇ ಬಂದು ನಂತರ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ. ಹಾಗಾದರೆ ಖಂಡಿತ ಸರ್ವಶಕ್ತಿವಂತ ಎಂದು ಹೇಳಲಾಗುತ್ತದೆ ಅಲ್ಲವೇ? ಮಾಯೆಯೂ ಏನೂ ಕಡಿಮೆ ಇಲ್ಲ. ತಮೋಪ್ರಧಾನರಾಗಿ ಹೇಗೆ ಆಗುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ಹೇಗೆ ಶಿವನ ಚಿತ್ರವಿದೆಯೋ ರಾವಣನ ಚಿತ್ರವೂ ಇದೆ. ಸುಡುವುದು ರಾವಣನನ್ನು, ಏಕೆಂದರೆ ರಾವಣನು ದುಃಖ ನೀಡುವವನಾಗಿದ್ದಾನೆ. ಶಿವನಂತೂ ಸುಖ ನೀಡುವವರಾಗಿದ್ದಾರೆ. ಅವರನ್ನು ಸುಡುತ್ತಾರೇನೋ? ಅವರು ಸುಖದಾತ, ರಾವಣ ದುಃಖದಾತನಾಗಿದ್ದಾನೆ. ರಾವಣನ ರಾಜ್ಯದಲ್ಲಿ ಎಲ್ಲರೂ ವಿಕಾರಿ ವೈಶಾಲಯದಲ್ಲಿದ್ದಾರೆ. ತಂದೆ ಹೇಳುತ್ತಾರೆ, ಈಗ ಶಿವಾಲಯಕ್ಕೆ ನಡೆಯಿರಿ, ನನ್ನನ್ನು ನೆನಪು ಮಾಡುತ್ತೀರಿ, ಆಗ ನೀವು ನನ್ನ ಬಳಿ ತಲುಪುತ್ತೀರಿ. ಮಾಯೆ ನೆನಪಿನಲ್ಲಿಯೇ ಬಹಳ ವಿಘ್ನ ಹಾಕುತ್ತದೆ. ಗೂಲ್ವಕಾವಲಿ ಆಟವು ಇದರ ಮೇಲೆಯೇ ಇದೆ. ನಿಮ್ಮ ಪ್ರತಿಯೊಂದು ಆತ್ಮದ ರೂಪವು ಬಹಳ ಸೂಕ್ಷ್ಮವಾಗಿದೆ, ಆದರೆ ಖಂಡಿತ ಇದೆ. ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು, ಆದರೆ ಅರ್ಥವಾಗುವುದಿಲ್ಲ. ಮಿಂಚು ಹುಳಕ್ಕಿಂತಲೂ ಬಹಳ ಸೂಕ್ಷ್ಮವಾಗಿದೆ, ಅದನ್ನು ತಿಳಿದುಕೊಳ್ಳಬಹುದು. ನಾನು ಆತ್ಮನಾಗಿದ್ದೇನೆ. ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ.
ಹೇ ಪರಮಾತ್ಮ ಎನ್ನುತ್ತೀರಿ. ಅವರನ್ನು ನೋಡಿದ್ದೀರಾ? ಹೇಗೆ ಅವರನ್ನು ತಿಳಿದುಕೊಂಡಿದ್ದೀರೋ ಹಾಗೆಯೇ ಆತ್ಮನನ್ನು ತಿಳಿದುಕೊಳ್ಳಲಾಗುತ್ತದೆ. ಬೇಕಿದ್ದರೆ ದಿವ್ಯ ದೃಷ್ಟಿಯಿಂದ ನೋಡಬಹುದು, ಆದರೆ ಅದರಿಂದ ಏನೂ ಅರ್ಥ ಆಗುವುದಿಲ್ಲ. ಇಷ್ಟು ಚಿಕ್ಕ ಬಿಂದು ಅದ್ಭುತ ನಕ್ಷತ್ರದಂತಿದೆ. ಆ ನಕ್ಷತ್ರಗಳಂತೂ ಬಹಳ ದೊಡ್ಡದಾಗಿರುತ್ತವೆ, ದೂರದಿಂದ ಚಿಕ್ಕದಾಗಿ ಕಾಣಿಸುತ್ತವೆ. ಮೇಲೆ ಚಂದ್ರನು ಬಹಳ ದೊಡ್ಡದಾಗಿದ್ದಾನೆ, ಅದಕ್ಕೆ ಅಲ್ಲಿ ಫ್ಲಾಟ್ ತೆಗೆದುಕೊಳ್ಳುವ ಬಗ್ಗೆ ಮಾತನಾಡುತ್ತಾರೆ. ಆದರೆ ಏನೂ ಆಗಲು ಸಾಧ್ಯವಿಲ್ಲ. ಇದಕ್ಕೆ ಮಾಯೆಯ ಅತಿ ಅಹಂಕಾರ ಎಂದು ಹೇಳಲಾಗುತ್ತದೆ. ಆಗ ವಿನಾಶವಾಗಿ ಬಿಡುತ್ತದೆ. ಇದು ಸುಳ್ಳು ಅಹಂಕಾರ. ತಂದೆ ತಿಳಿಸಿದ್ದಾರೆ, ವಿನಾಶಕ್ಕಾಗಿ ಈ ಬಂದೂಕುಗಳು, ಏರೋಪ್ಲೇನ್ ಅಥವಾ ಟ್ಯಾಂಕ್ ಇತ್ಯಾದಿಗಳ ಅವಶ್ಯಕತೆಯೇ ಇಲ್ಲ. ಅವರು ಹೇಳುತ್ತಾರೆ, ನಾವು ಮನೆಯಲ್ಲಿಯೇ ಕುಳಿತು ಅಂತಹ ಬಾಂಬ್ ಬಿಡುತ್ತೇವೆ ಎಂದು. ಅದರಿಂದ ತಕ್ಷಣ ಎಲ್ಲವೂ ಮುಗಿದು ಹೋಗುತ್ತದೆ. ಇದರಲ್ಲಿಯೂ ತಿಳುವಳಿಕೆ ಬೇಕಲ್ಲವೇ? ಎಷ್ಟು ಖರ್ಚು ಮಾಡುತ್ತಾರೆ? ವಿಶ್ವದಲ್ಲಿ ಶಾಂತಿ ಇರಬೇಕೆಂದು ಬಯಸುತ್ತಾರೆ. ಅದಕ್ಕಾಗಿ ಮನುಷ್ಯರು ಕೂಡ ಕಡಿಮೆ ಇರಬೇಕಲ್ಲವೇ? ಹೊಸ ಪ್ರಪಂಚದಲ್ಲಿ ಇರುವುದೇ ಕಡಿಮೆ ಜನ. ಹಳೆಯ ಪ್ರಪಂಚ ಬದಲಾಗಲೇಬೇಕು. ನೆನಪಿನ ಯಾತ್ರೆಯಲ್ಲಿ ನಿಮಗೆ ಎಷ್ಟು ಸಮಯ ಹಿಡಿಯುತ್ತದೆ? ನೀವು ಆರಂಭದ ಮಕ್ಕಳಾಗಿದ್ದೀರಿ, ಆದರೂ ನೀವು ಯೋಗದಲ್ಲಿ ನಿಮ್ಮನ್ನು ಪಾಸ್ ಎಂದು ತಿಳಿದುಕೊಳ್ಳುತ್ತೀರಾ? ಇಲ್ಲ. ಯಾವಾಗ ಸಮಯ ಹತ್ತಿರ ಬರುತ್ತದೆಯೋ ಆಗ ಬಹಳಷ್ಟು ಪುರುಷಾರ್ಥ ಮಾಡಲು ತೊಡಗುತ್ತಾರೆ. ಶಾಲೆಯಲ್ಲಿ ಪರೀಕ್ಷೆಯ ದಿನಗಳಿದ್ದಾಗ ಮಕ್ಕಳು ಓದಿನಲ್ಲಿ ಬಹಳ ಜೋರಾಗಿ ತೊಡಗಿಕೊಳ್ಳುತ್ತಾರೆ. ಹಗಲು ರಾತ್ರಿ ಪರಿಶ್ರಮ ಪಡುತ್ತಾರೆ. ಇದು ಕೂಡ ಒಂದೇ ಪರೀಕ್ಷೆಯಾಗಿದೆ. ಸ್ವಲ್ಪ ಏರುಪೇರು ಇತ್ಯಾದಿ ಆದರೆ ಆಗ ಚೆನ್ನಾಗಿ ಪುರುಷಾರ್ಥ ಮಾಡಲು ತೊಡಗುತ್ತಾರೆ. ವೈರಾಗ್ಯ ಬರುತ್ತದೆ. ಇದು ರಿಹರ್ಸಲ್ ಆಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಸುಮ್ಮನೆ ಕೂರುವುದಿಲ್ಲ. ಆಗ ನೀವು ಜೋರಾಗಿ ಪುರುಷಾರ್ಥ ಮಾಡಲು ತೊಡಗುತ್ತೀರಿ. ಆದರೆ ಹಾಗೆಂದು ಸುಮ್ಮನೆ ಕೂರುವುದಲ್ಲ. ಪುರುಷಾರ್ಥವಂತೂ ಈಗಿನಿಂದಲೇ ಮಾಡಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಾಯಿಯ ನೆನಪು ಪ್ರೀತಿಗಳು. ವರದಾನ: ಬಾಪ್ ದಾದಾರವರ ಸಹಯೋಗಿ ಭವ. ನೀವು ಮಕ್ಕಳು ಸ್ವಯಂ ನಿಮ್ಮನ್ನು ಬಾಪ್ ದಾದಾರವರ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಯೋಗಿ ಎಂದು ಅನುಭವ ಮಾಡುತ್ತೀರಾ? ಪರಿವರ್ತನೆ ಎಂದರೆ ಲೌಕಿಕದಿಂದ ಅಲೌಕಿಕವಾಗುವುದು. ಹಾಗಾದರೆ ಚೆಕ್ ಮಾಡಿಕೊಳ್ಳಿರಿ, ಈ ಶಕ್ತಿ ಅನುಭವವಾಗುತ್ತದೆಯೇ? ಬ್ರಾಹ್ಮಣ ಜೀವನದ ವಿಶೇಷ ಕರ್ಮವೂ ಕೂಡ ಲೌಕಿಕವನ್ನು ಅಲೌಕಿಕವನ್ನಾಗಿ ಮಾಡುವುದಾಗಿದೆ. ಈ ಪುರುಷಾರ್ಥವು ಸರ್ವ ಸಮಸ್ಯೆಗಳಿಂದ, ಬಲಹೀನತೆಗಳಿಂದ ಮುಕ್ತ ಮಾಡಬಲ್ಲದು. ಒಳ್ಳೆಯದು. ಓಂ ನಮಃ ಶಿವಾಯ.